ನಾವು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಶ್ರೀಕಾಂತ್ ಅಜ್ಜಣ್ಣ ಅವರಂತೇಳಿ ಬಾವಿ ವಕೀಲರು, ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿದ್ದು ಈ ಬಾರಿ ಸಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಒಂದು ಬೈ ಎಲೆಕ್ಷನ್ ಕೂಡ ಈ ಕ್ಷೇತ್ರದಲ್ಲಿ ಬಂದಿದೆ. ಕಾರಣ ಇಲ್ಲಿನ ಕ್ಷೇತ್ರದ ಶಾಸಕರು ಹಾವೇರಿ ಮತ್ತು ಗದಗ ಲೋಕಸಭಾ ಸದಸ್ಯರಾಗಿರೋದ್ರಿಂದ ಇಲ್ಲಿನ ಒಂದು ವಿಧಾನಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿರೋದ್ರಿಂದ ಇಲ್ಲಿ ಬೈ ಎಲೆಕ್ಷನ್ ಬಂದಿದೆ. ಈ ಬೈ ಎಲೆಕ್ಷನ್ ಅತ್ಯಂತ ರಣರೋಚಕವಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯದ ಮೇಲೆ ನಾವು ಇಲ್ಲಿ ಸೇರಿದ್ವಿ. ಕಾರಣ ಇಲ್ಲಿ ಕಳೆದ 2023 ಚುನಾವಣೆಯಲ್ಲಿ ಹೊರಗಿನ ಅಭ್ಯರ್ಥಿಗೆ ಕ್ಯಾಂಡಿಡೇಟ್ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿತ್ತು. ಆ ಕಾರಣದಿಂದ ಈ ಬರ್ತಕ್ಕಂಥ ಬೈ ಎಲೆಕ್ಷನ್ ನಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಗೆ ಕೊಡಬೇಕು. ಅದರಲ್ಲೂ 20 ವರ್ಷಗಳಿಂದ ಸತತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಕಷ್ಟ ಸುಖ ದುಃಖಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಸೈಯದ್ ಅಜ್ಜಂ ಪೀರ್ ಖಾದ್ರಿ ಸಾಹೇಬ್ರಿಗೆ ಕೊಡ್ಬೇಕನ್ನೋದು ನಮ್ಮ ನಿಲುವಾಗಿದೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದೇ ಆದ್ರೆ ಈ ಬಾರಿ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಯಾಕೆ ಅವ್ರಿಗೆ ಕೊಡ್ಬೇಕಂದ್ರೆ ಖಾದ್ರಿ ಸಾಹೇಬ್ರಿಗೆ ಎಲ್ಲ ಜಾತಿ ಜನಾಂಗದವರ ಜೊತೆಗೆ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಹೊಂದಿದ್ದಾರೆ, ಜಾತ್ಯತೀತ ನಾಯಕರಾಗಿದ್ದಾರೆ, ಯಾವುದೇ ರೀತಿಯ ವರ್ಗಭೇದವನ್ನು ಮಾಡದೆ ಇಲ್ಲಿ ಭಾವೈಕ್ಯತೆ ಕ್ಷೇತ್ರ ಇದು ಸಿಗ್ಗಾಂವ್ ಸವಣೂರು ಅಂದ್ರೆ ಸೂಫಿ ಸಂತರು ನೆಲೆಸಿರ್ತಕ್ಕಂಥ ಕ್ಷೇತ್ರ. ಹುಲಗೂರಿನ ಹಜರೇಸ ಖಾದ್ರಿಗಳಾಗಿರ್ಬೋದು, ಸಂತ ಶಿಶುನಾಳ ಶರೀಫಜ್ಜರ್ ಆಗಿರ್ಬೋದು, ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ಗುರು ಗೋವಿಂದ ಭಟ್ರಾಗಿರ್ಬೋದು, ದಾಸ ಶ್ರೇಷ್ಠರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಜಾತ್ಯತೀತತೆಯನ್ನು ಉಳಿಸಿಕೊಂಡು ಯಾರಾದ್ರೂ ಬಸವ ಬುದ್ಧ ಅಂಬೇಡ್ಕರ್ ಅವರ ತತ್ವಗಳ ಮೇಲೆ ರಾಜಕಾರಣವನ್ನ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ನಂತರ ಬಿಟ್ಟು ಸಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಸೈಯದ್ ಅಜ್ಜಂ ಪೀರ್ ಖಾದ್ರಿ ಹೇಳಿಕೆ ಬಯಸ್ತೇನೆ. ಹೀಗಾಗಿ ಎಲ್ಲ ಜಾತಿ ಜನಾಂಗದವರ ಒಂದು ಒಮ್ಮತದ ಅಭಿಪ್ರಾಯ ಲೋಕಲ್ ಅಭ್ಯರ್ಥಿಗೆ ಕ್ಯಾಂಡಿಡೇಟ್ ಮಾಡ್ಬೇಕು, ಅದರಲ್ಲೂ ಸೈಯದ್ ಅಜ್ಜಂ ಪೀರ್ ಖಾದ್ರಿ ಸಾಹೇಬರಿಗೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಈ ಒತ್ತಾಯವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ನಮ್ಮ ಮನವಿಯನ್ನ ಮಾಧ್ಯಮದ ಮೂಲಕ ಸ್ವೀಕಾರ ಮಾಡಿ ಈ ಕ್ಷೇತ್ರದಲ್ಲಿ ಏನಾದ್ರೂ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕನ್ನೋ ಉದ್ದೇಶ ಇದ್ರೆ ರಾಜ್ಯದ ಹೈಕಮಾಂಡ್ಗೆ ಅದು ಸೈಯದ್ ಅಜ್ಜಂ ಪೀರ್ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಗೌರ್ಮೆಂಟ್ ಲಿಂದ ಕಾಂಗ್ರೆಸ್ ಪಕ್ಷದಿಂದ ಅಜೀಂ ಪೀರ್ ಖಾದ್ರಿಗೆ ಸೀಟ್ ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವು ಈಗಾಗಲೇ ಕಳೆದ 20 ವರ್ಷಗಳಿಂದ ಸುಮಾರು 75,000 ಕಾರ್ಯಕರ್ತರು ಸೈಯದ್ ಅಜ್ಜಂ ಪೀರ್ ಖಾದ್ರಿ ಸಾಹೇಬ್ರ ಹಿಂದೆ ಇದ್ದೇವೆ. ಈಗ ಅದು ಇವತ್ತಿನ ದಿನಮಟ್ಟಿಗೆ ಒಂದು ಲಕ್ಷಣ ಆಗಿರ್ಬೋದು. ಯಾಕಂದ್ರೆ ಅವರು ಕಳೆದ 2004 ಚುನಾವಣೆಯಿಂದ 2018ರವರೆಗೂ ತಮ್ಮ ವೋಟ್ ಬ್ಯಾಂಕ್ ಅನ್ನ ಏರಿಸಿಕೊಂಡು ಬಂದಿದ್ದಾರೆ. 75 ಇದ್ದಿದ್ದು ಈ ಬಾರಿ ಲಕ್ಷ ಮುಟ್ತಿತ್ತದು. ಗೆಲ್ಲುವಂತ ವಾತಾವರಣ ಇತ್ತು, ಕೊಟ್ಟಿದ್ದಿಲ್ಲ. ಆದ್ರೆ ಅವರು ಏನು ನಿರ್ಣಯ ತಗೊಂತಾರ, ಒಂದ್ ವೇಳೆ ಪಕ್ಷ ಸೈಯದ್ ಅಜ್ಜಂ ಪೀರ್ ಖಾದ್ರಿ ಸಾಹೇಬ್ರನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅಂದ್ರೆ ತೆಗೆದುಕೊಳ್ತಾರ ಅಂತಕ್ಕಂಥ ಒಂದು ಮನೋಭಾವ 100ಕ್ಕೆ 100 ಇದೆ ನಮಗೆ. ಒಂದು ವೇಳೆ ಪಕ್ಷ ಏನಾದರೂ ಅವರನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದ್ರೆ ನಮ್ಮ ಸಾಹೇಬ್ರು ಸೈಯದ್ ಅಜ್ಜಂ ಪೀರ್ ಖಾದ್ರಿ ಸಾಹೇಬ್ರು ಒಂದು ಸಭೆಯನ್ನ ಕರೀತಾರೆ. ಆ ಸಭೆಯಲ್ಲಿ ನಾವೆಲ್ಲರೂ ಸೇರ್ತೇವೆ, ಅವ್ರು ಏನ್ ತೀರ್ಮಾನ ತಗೊಂತಾರೆ ಭದ್ರವಾಗಿರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ. ಸರ್, ಇನ್ನು ಒಂದು, ಈಗ ನೀವು ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಪಕ್ಷದಿಂದ ಅಜೀಂ ಪೀರ್ ಖಾದ್ರಿಗೆ ಟಿಕೆಟ್ ಕೊಟ್ರ ಎಲ್ಲಾರು ನೀವು ಗೆಲ್ಲಿಸ್ಕೊಂಡ್ ಬರ್ತೀರಾ? ಗೆಲ್ಲಿಸ್ಕೊಂಡು ಬರ್ತೇವೆ. ಯಾಕನ್ನೋದು ಹೇಳ್ತಾರೆ ಕೇಳ್ರಿ. ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಗದಗ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಧಾರವಾಡ ಜಿಲ್ಲೆಯಲ್ಲಿ ಆಗಿರ್ಬೋದು ಮೈನಾರಿಟಿಗೆ ಕೊಡ್ತಕ್ಕಂಥ ಕ್ಷೇತ್ರ ಉಳಿದಿರೋದು ಇದು ಒಂದೇ, ಸಿಗ್ಗಾಂವ್ ಸವಣೂರು ಕ್ಷೇತ್ರ. ಹೀಗಾಗಿ ಈ ಕ್ಷೇತ್ರವನ್ನ ಸೈಯದ್ ಅಜ್ಜಂ ಪೀರ್ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಡುವುದರ ಮೂಲಕ ಎಲ್ಲ ರಾಜ್ಯ ನಾಯಕರು ಆ ಅಲ್ಪಸಂಖ್ಯಾತ ನಾಯಕರನ್ನ ವಿಧಾನಸಭೆ ಕರ್ಕೊಂಡು ಹೋಗ್ಬೇಕಂತ ಒಂದು ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ. ಅವರೆಲ್ಲರೂ ದುಡಿದಿದ್ದೇ ಆದ್ರೆ ನಮ್ಮ ಸಾಹೇಬರು MLA ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.